ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನು ಸಾರಬೇಕಾಗಿರುವ ಬಿಜೆಪಿಯ ಪ್ರಯತ್ನಗಳು ಸರಿಯಾಗಿ ಪ್ರತಿಫಲಿಸುತ್ತಿಲ್ವಾ? ಕರ್ನಾಟಕದ ಮಟ್ಟಿಗೆ ಕೇಂದ್ರದವರ ದೃಷ್ಟಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದ್ದರೂ ಕೂಡ ಇದು ಕೇವಲ ಹೆಸರಿಗೆ ಮಾತ್ರನಾ? ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿವೆ. ಜೆಡಿಎಸ್ ಪಕ್ಷ ತನ್ನದೇ ರೀತಿಯಲ್ಲಿ ಪಕ್ಷ ಸೇರ್ಪಡೆ ಅಭಿಯಾನವನ್ನ ಶುರು ಮಾಡಿದೆ. ಇವೆಲ್ಲದರ ನಡುವೆ ಮೋದಿ ನಂತರದ ಮಹಾನಾಯಕ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿ ಅತಿ ದೊಡ್ಡ ಆದೇಶವನ್ನು ಹೊರಡಿಸಿದ್ದಾರೆ. ಅದು ರಾಜ್ಯ ಬಿಜೆಪಿಗೆ ಕಟ್ಟಾಜ್ಞೆ, ಹುಕುಂ, ಟೈಗರ್ ಕಾ ಹುಕುಂ. ಹೌದು ವೀಕ್ಷಕರೇ, ಡಬಲ್ ಇಂಜಿನ್ ಸರ್ಕಾರ ಅಂತ ನಿರಾಯಾಸವಾಗಿ ನಾವು ಮ್ಯಾಜಿಕ್ ನಂಬರ್ ಅನ್ನು ತಲುಪ್ತೀವಿ, ಕರ್ನಾಟಕದಲ್ಲಿ ಮತ್ತೆ ಸರ್ಕಾರವನ್ನು ಸ್ಥಾಪಿಸ್ತೀವಿ ಅನ್ಕೊಂಡಿದ್ದಂತಹ ಬಿಜೆಪಿಯ ಲೆಕ್ಕಾಚಾರ 66 ಕುಸಿತು. ಆ ನಂತರದಲ್ಲಿ ಪಕ್ಷದಲ್ಲಿನ ತಲ್ಲಣಗಳು, ವಿಜೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ಳದೇ ಇರೋರು, ಉಚ್ಚಾಟನೆಗಳ ಪರ್ವ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ಖಾಸಗಿ ಕಾರ್ಯಕ್ರಮದ ಹೆಸರಿನಲ್ಲಿ ಬೆಂಗಳೂರಿಗೆ ಬಂದಂತಹ ಅಮಿತ್ ಶಾ ಅತಿ ದೊಡ್ಡ ಸುಪಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಾಗಿ, ಎಲ್ಲರೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಡಿ. ಕಾಂಗ್ರೆಸ್ ಸರ್ಕಾರ ಏನು ಅದ್ಭುತವಾಗಿ, ವಂಡರ್ಫುಲ್ ಆಗಿ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡು ಏನು ಆಡಳಿತವನ್ನ ನಡೆಸ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳ ಗೊಂದಲ, ಕಾಂಗ್ರೆಸ್ ಸರ್ಕಾರದಲ್ಲೇ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ, 2028ಕ್ಕೂ ನಾವೇ ವಿಧಾನಸೌಧದ ಮುಂದೆ ಪ್ರಮಾಣ ವಚನವನ್ನ ತೆಗೆದುಕೊಳ್ಳುತ್ತೀವಿ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್, ಎಲ್ಲಕ್ಕಿಂತ ಹೆಚ್ಚಾಗಿ RCBಯನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಳ್ಳೋಕೆ ಹೊರಟಂತ ಕಾಂಗ್ರೆಸ್ ಸರ್ಕಾರಕ್ಕೆ 11 ಜೀವಗಳು ಬಲಿ. ಇವೆಲ್ಲವನ್ನ ಸರಿಯಾಗಿ ಜನರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನ ಮಾಡಬೇಕು ಅಂತ ಅಮಿತ್ ಶಾ ರಾಜ್ಯದ ಬಿಜೆಪಿ ನಾಯಕರಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ನೀವೇ ಕಿತ್ತಾಡ್ಕೊಂಡ್ರೆ ಏನ್ ಬಂತು? ಪಕ್ಷದಲ್ಲಿ ಗೊಂದಲವನ್ನ ಸೃಷ್ಟಿಸಿದ್ದಂತ ಎಲ್ಲರನ್ನ ಉಚ್ಚಾಟನೆ ಮಾಡಾಗಿದೆ. ಇನ್ನೂ ಒಂದಷ್ಟು ಗೊಂದಲ ಇರುವವರನ್ನ ಕರೆದು ಮಾತನಾಡಲಾಗಿದೆ. ಇನ್ನೂ ಏನೇ ಸಮಸ್ಯೆ ಇದ್ರೂ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ. ಅಮಿತ್ ಶಾಗೂ ಗೊತ್ತು, ಎಡವಟ್ ಮಾಡ್ಕೋಬೇಡಿ, ಮೆಜಾರಿಟಿಗೆ ಬರೋದಿರ್ಲಿ, ನಮ್ಮಲ್ಲ ಅಭ್ಯರ್ಥಿಗಳು ಯಾರು ಅನ್ನೋದೇ ಕನ್ಫ್ಯೂಷನ್ ಐತೆ. 224 ಕ್ಷೇತ್ರಕ್ಕೆ ಬಿಜೆಪಿ ಏಕಾಂಗಿಯಾಗಿ ಹೋದ್ರೆ ಅಭ್ಯರ್ಥಿಗಳು ಯಾರು? JDS ಜೊತೆಗೆ ಮೈತ್ರಿಯಿಂದ ಹೋದ್ರೆ JDS ಒಂದು 50 ಸೀಟ್ ಬಿಟ್ಕೊಟ್ರು, ಉಳಿದಿರೋರು ಯಾರು? ಗೊಂದಲಗಳಿವೆ. ಈ ಎಲ್ಲಾ ಲೆಕ್ಕಾಚಾರದ ಈಗೇನು 66 ಇದ್ದಿದ್ದು 65 ಆಯ್ತು. ಶಿಗ್ಗಾವಿನ ಬಿಟ್ಕೊಟ್ರು ಅಂದ್ರೆ ಕಾಂಗ್ರೆಸ್ ಗೆದ್ಕತ್ತು ಬೈ ಎಲೆಕ್ಷನ್ನ. 65ರಲ್ಲಿ ಯತ್ನಾಳ್ ಇಲ್ಲ, ST ಸೋಮಶೇಖರ್ ಇಲ್ಲ, ಶಿವರಾಮ್ ಹೆಬ್ಬಾರ್ ಇಲ್ಲ. ಇನ್ನು ಉಳಿದಿರೋರಲ್ಲಿ ಒಂದಷ್ಟು ಜನ ಹೊಸೊಬ್ರು. ಆ ಉಳಿದಿರೋರು ಎಲ್ಲರೂ ಕೂಡ 2028 ಗೆಲ್ತಾರ. ಮೈತ್ರಿ ಮುಂದುವರೆದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಟಿಕೆಟ್ ಗೊಂದಲ ಐತೆ. ಹೀಗಾಗಿ ನಿಮ್ಮಲ್ಲಿರುವ ಗೊಂದಲಗಳನ್ನು ಬದಿಗಿಟ್ಟು, ನಿಮ್ಮಲ್ಲಿರುವ ನ್ಯೂನತೆಗಳನ್ನು ಸೈಡ್ಗಿಟ್ಟು ಪಕ್ಷವನ್ನು ಒಗ್ಗೂಡಿಸ್ಕೊಂಡು ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಿ ಅಂತ ಸುಪಾರಿ ಕೊಟ್ಟವ್ರೆ. ವೀಕ್ಷಕರೇ, ಬಿಜೆಪಿ JDS ಮೈತ್ರಿ ಹೋಗ್ಬೇಕು 2028ಕ್ಕೆ. ವಿಜೇಂದ್ರ ಭವಿಷ್ಯ ಏನು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.